ನಾವಿಲ್ಲಿ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಬೋದಾದಂಥ ಮೆಂತ್ಯ ಗಂಜಿನ ಮಾಡ್ಕೊಳ್ಳೋಣ. ಫಸ್ಟಿಗೆ ಇಲ್ಲಿ ಮೆಂತ್ಯ ಗಂಜಿಗೆ ನಾನಿಲ್ಲಿ ಸ್ವಲ್ಪ ಮೊದಲೇ ನೆನೆ ಹಾಕಿಟ್ಟಂಥ ಅಕ್ಕಿ, ಹಾಗೆ ಮೊದಲೇ ನೆನೆಸಿಟ್ಟಂಥ ಮೆಂತೆ, ಹೆಸರುಬೇಳೆ, ಹಾಗೆ ಸ್ವಲ್ಪ ಬೆಲ್ಲ, ಹಾಗೆ ತುರಿದಿಟ್ಕೊಂಡಂಥ ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇವುಗಳನ್ನೆಲ್ಲ ಹಾಕಿ ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕಿ, ಯಾಕೆಂದರೆ ಗಂಜಿ ಥರ ಆಗಬೇಕಲ್ವ, ಹಾಗಾಗಿ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ತಂಪು ಗುಣಗಳು ಇದೆ. ಮೆಂತ್ಯ ತುಂಬ ತಂಪಾಗಿದ್ದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಂಗಸರು ಕೂಡ ಈ ಪೀರಿಯಡ್ಸ್ ಟೈಮಲ್ಲಿ ಇದನ್ನು ಮಾಡಿ ಗಂಜಿನ ಕುಡಿದ್ರೆ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ಈ ಗಂಜಿನ ನಾವು ಆ ಟೈಮಲ್ಲೇ ಅಂತಲ್ಲ, ಯಾವಾಗ ಬೇಕಾದರೂ ಮಾಡಿ ಗಂಜಿನ ಊಟ ಮಾಡಬಹುದು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.